ಕೆಲಸ ಮಾಡಿ ಒಳ್ಳೆ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಮತ್ತೊಮ್ಮೆ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ವಿಧಾನ ಪರಿಷತ್ತಲ್ಲಿ ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ರವಿಕುಮಾರ್ ಅವರು ಸಹ ಇವತ್ತೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ಶುಭವನ್ನು ಕೋರ್ತೀನಿ. ಧನ್ಯವಾದ. ಸರ್ ಯಡಿಯೂರಪ್ಪ ಅವರ 24ರ ರೆಸಲ್ಯೂಷನ್ ಏನು ಅಂತ, ಹೊಸ ವರ್ಷದ ರೆಸಲ್ಯೂಷನ್ ಏನು ಯಡಿಯೂರಪ್ಪ ಅವ್ರದ್ದು ಅಂತ? ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಕೆಲಸ ಮಾಡಿ ಒಳ್ಳೆ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಮತ್ತೊಮ್ಮೆ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ವಿಧಾನ ಪರಿಷತ್ತಲ್ಲಿ ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ರವಿಕುಮಾರ್ ಅವರು ಸಹ ಇವತ್ತೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ಶುಭವನ್ನು ಕೋರ್ತೀನಿ. ಧನ್ಯವಾದ. ಸರ್ ಯಡಿಯೂರಪ್ಪ ಅವರ 24ರ ರೆಸಲ್ಯೂಷನ್ ಏನು ಅಂತ, ಹೊಸ ವರ್ಷದ ರೆಸಲ್ಯೂಷನ್ ಏನು ಯಡಿಯೂರಪ್ಪ ಅವ್ರದ್ದು ಅಂತ? ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಕೆಲಸ ಮಾಡಿ ಒಳ್ಳೆ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಮತ್ತೊಮ್ಮೆ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ವಿಧಾನ ಪರಿಷತ್ತಲ್ಲಿ ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ರವಿಕುಮಾರ್ ಅವರು ಸಹ ಇವತ್ತೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ಶುಭವನ್ನು ಕೋರ್ತೀನಿ. ಧನ್ಯವಾದ. ಸರ್ ಯಡಿಯೂರಪ್ಪ ಅವರ 24ರ ರೆಸಲ್ಯೂಷನ್ ಏನು ಅಂತ, ಹೊಸ ವರ್ಷದ ರೆಸಲ್ಯೂಷನ್ ಏನು ಯಡಿಯೂರಪ್ಪ ಅವ್ರದ್ದು ಅಂತ? ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಕೆಲಸ ಮಾಡಿ ಒಳ್ಳೆ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಮತ್ತೊಮ್ಮೆ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ವಿಧಾನ ಪರಿಷತ್ತಲ್ಲಿ ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ರವಿಕುಮಾರ್ ಅವರು ಸಹ ಇವತ್ತೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ಶುಭವನ್ನು ಕೋರ್ತೀನಿ. ಧನ್ಯವಾದ. ಸರ್ ಯಡಿಯೂರಪ್ಪ ಅವರ 24ರ ರೆಸಲ್ಯೂಷನ್ ಏನು ಅಂತ, ಹೊಸ ವರ್ಷದ ರೆಸಲ್ಯೂಷನ್ ಏನು ಯಡಿಯೂರಪ್ಪ ಅವ್ರದ್ದು ಅಂತ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.